ನಮಸ್ತೆ. ನಾನು ರಾಜು ಬಡ್ಗಿ, ಉಳಿಯಾರು ಪಟ್ಟಣ ಪಂಚಾಯಿತಿ ಸದಸ್ಯ. ವಿಷಯ ಏನಪ್ಪ ಅಂತಂದರೆ, ಉಳಿಯಾರು ಪಟ್ಟಣ ಪಂಚಾಯಿತಿಯಲ್ಲಿ ಇರುವಂಥ 6ನೇ ವಾರ್ಡು, ವಿಜಯನಗರ 6ನೇ ವಾರ್ಡ್ನಲ್ಲಿ ಸುಮಾರು 6 ತಿಂಗಳಿಂದಲೂ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದೊಂದು ಡಕ್ಕು ಕಟ್ಟಾಗಿ ಇಡೀ ವಿಜಯನಗರಕ್ಕೆ ಬರೋಂಥ ಮುಖ್ಯ ರಸ್ತೆ ಆಗಿರುತ್ತದೆ. ಅದು ಇಲ್ಲಿ ಒಂದು ಕಾರಾಗಲಿ ಏನಾಗಲಿ ಏನೂ ಬರದೇ ತುಂಬ ದಿವಸದಿಂದ ಇದು ಸಮಸ್ಯೆ ಆಗಿದೆ. ಇಲ್ಲಿ ನಾನು ಚೀಫ್ ಆಫೀಸರ್ ಗಮನಕ್ಕೆ ತಂದು, ಇಂಜಿನಿಯರ್ ಗಮನಕ್ಕೆ ತಂದ್ರೂ ಮಾಡ್ತಾಯಿಲ್ಲ. ಕಾರಣ ಏನಂದರೆ ನಮ್ಮ ಹತ್ರ ದುಡ್ಡಿಲ್ಲ. ಆಮೇಲೆ ಅದು PWD ಜಾಗ, ಅದು PWD ಅನ್ನೋದು ಚರಂಡಿ ಮಾಡಿರೋದು, ಅದನ್ನು ನಾವು ಮಾಡೋಕ್ಕೆ ಬರಲ್ಲ ಅಂತಾರೆ. ಉಳಿಯಾರಿನ ಜನ ಇಲ್ಲಿ ಟ್ಯಾಕ್ಸ್ ಕಟ್ಟಿರೋದು, ಈ ವಿಜಯನಗರದವರು ಇದೇ ದಾರಿಲೇ ಹೋಗ್ಬೇಕಾಗಿರೋಂಥ ರಸ್ತೆ ಆಗಿರೋದು ಇದು. ಈ ಜನಕ್ಕೆ ನಾವು ಸೌಕರ್ಯ ಮಾಡಿಕೊಡ್ತೀವಿ ಅಂತೇಳಿ ನಾವು ಬಂದಿದ್ದೀವಿ. ಈಗ ಅವ್ರು ಏನಂತಾರೆ ಜನ, ನೀವು ನೋಡಪ್ಪ ಏನು ಮಾಡ್ತೀವಿ ಗೊತ್ತಿಲ್ಲ ನಮಗೆ, ನಾವು ರಸ್ತೆ ಮಾಡಿಕೊಡು, ಚರಂಡಿ ಮಾಡಿಕೊಡು ಅಂತ ಕೇಳೋದು ಅವ್ರದ್ದು ಹಕ್ಕಿರ್ತದೆ. ಯಾಕೆಂದರೆ ಅವರು ಟ್ಯಾಕ್ಸ್ ಕಟ್ಟಿರ್ತಾರೆ. ಇವರು ನಮ್ಮ ಮಾಡ್ಕೊಡೋಕ್ಕೆ ಬರಲ್ಲ ಅಂಥೇಳಿ ಈಗ ಉಳಿಯಾರು ಪಟ್ಟಣ ಪಂಚಾಯತಿ ಮುಂದೆ ಕಾಂಪೌಂಡ್ ಮಾಡೋ ದುಡ್ಡಿಗಿನ್ನ ಏನಲ್ಲ, ಇದೊಂದು 30,000-40,000 ಖರ್ಚಾದ, ಅಲ್ಲಿ ಲಕ್ಷಗಟ್ಟಲೆ ಕಾಂಪೌಂಡ್ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಆಮೇಲೆ ಪ್ರತಿ ಸಾರಿ ಅಧ್ಯಕ್ಷರು ಬದಲಾದಾಗ್ಲೂ ಒಬ್ಬೊಬ್ಬರು ಅಧ್ಯಕ್ಷರು 2 ಲಕ್ಷ 3 ಲಕ್ಷ ಅವರು ಫರ್ನಿಚರ್ ಮಾಡಿಸ್ಕೊಳಕ್ಕೆ, ಚೇರ್ ತರೋಕ್ಕೆ, ಅದು ಯಾರು ದುಡ್ಡು? ಅವ್ರ ಸ್ವಂತ ದುಡ್ಡಾದರೆ ಬಳಸ್ಕೊಳ್ಳೇಬೇಕಾರೆ. ಪಂಚಾಯಿತಿ ಜನ ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನು ಇವರು ವೈಯಕ್ತಿಕವಾಗಿ ಬಳಸ್ಕೊಳೋದಕ್ಕೆ ದುಡ್ಡು ಇರ್ತದೆ. ಈಗ ಸಾರ್ವಜನಿಕವಾಗಿ ಆಗೋಂಥ ಕೆಲಸಗಳಿಗೆ ದುಡ್ಡಿಲ್ಲ, ನಾವು ಮಾಡ್ಕೊಳ್ಳೋದು. ಸುಮಾರು 6 ತಿಂಗಳಿಂದ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ತುಂಬ MLAರ್ಗೂ ಹೇಳಿದೆ, MLAರ್ಗೂ ಮಾತು ಕೇಳ್ತಾ ಇಲ್ಲ. ಚೀಫ್ ಆಫೀಸರ್, ಇಂಜಿನಿಯರ್ ಅವನು ಉಡಾಫೆಯಾಗಿ ಮಾತಾಡ್ತಾರೆ. ಸೊ ಇದು ದೊಡ್ಡ ಸಮಸ್ಯೆ ಆಗಿದೆ. ಇಲ್ಲಿ ಸ್ಥಳೀಕರು ಒಂದೆರಡು ಮಾತಾಡ್ತಾರೆ. ಸರ್ ಹೇಳಿ ಸರ್. ನೋಡಿ, ಇದು ಡಕ್ಕು ಕಟ್ಟಾಗಿ 6 ತಿಂಗಳಾಗಿದೆ. 6 ತಿಂಗಳಿಂದನೂ ನಾವು ನಮ್ಮ ವಾರ್ಡ್ನ ಕೌನ್ಸಿಲರ್ ಕೇಳಿದೆ, ಬೇರೆ ಯಾರನ್ನ ಕೇಳಿ? ಅವ್ರನ್ನ ಕೇಳಿದ್ರೆ ಅವರು ಇದು ಜಿಲ್ಲಾ ಪಂಚಾಯತಿ ಬರ್ತಂತೆ ಅಂತಾರೆ. ಇದು PWD ಬರುತ್ತೆ ಅಂತಾರೆ. ನಾವು ಅವು ಗಂಡ ಹೆಂಡತಿ ಜನದ ಕೂಸ್ಪಡೋಯ್ತು ಅಂತ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳಿದ್ರೆ ನಮ್ಗೆ ಅದನ್ನು ರಿಪೇರಿ ಮಾಡಿಸ್ಕೊಡ್ರೆ ಯಾರು? ನಾವು ಕಂದಾಯ ಕೊಟ್ಟು ಇಲ್ಲಿ ಬೆಳಗ್ಗೆ ಓಡಬೇಕು. ನಾವಿಲ್ಲಿ ಈಗ ಅದು ಬೇಗ, ಆದಷ್ಟು ಬೇಗ ಅದು ರೆಡಿ ಮಾಡಿಸ್ಕೊಡಿ. ಸರಿ, ಇಲ್ಲಿ ಸ್ಥಳೀಕರು ಇವರು ಹೇಳ್ತಾ ಇದ್ದಾರೆ. ಈಗ ನೋಡಿ, ನೀವೇ ನೋಡಿ, ವಿಜಯನಗರಕ್ಕೆ ಈ ಒಳಗಡೆ ಎಂಟ್ರಿ ಆಗಬೇಕು ಅಂದರೆ ಇದೇ ರಸ್ತೆನೇ. ಒಂದು ಸಣ್ಣದಾಗಿ ಒಂದು ಡಕ್ ರೆಡಿ ಮಾಡ್ಸೋಕ್ಕಾಗ್ತಾಯಿಲ್ಲ ಅಂತಂದರೆ ಇನ್ನು ಏನು ಮಾಡ್ಬೋದು ಹೇಳಿ? ನಾವು ಪರಿಸ್ಥಿತಿ ಈ ಥರ ಇದೆ. ಅಡ್ಮಿನಿಸ್ಟ್ರೇಟ್ರು ಮತ್ತು ಅಧಿಕಾರಿಗಳು ನಮಗೆ ಸ್ಪಂದಿಸದಲ್ಲೇ ಇದ್ದರೆ ನಾವು ಏನು ಮಾಡೋಕ್ಕಾಗ್ತದೆ? ಇದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಾಂದರೆ ಚೀಫ್ ಆಫೀಸರು, ಇಂಜಿನಿಯರು ಮುಂದಿನ ಪರಿಣಾಮ ಎದುರಿಸ್ಬೇಕಾಗತ್ತೆ.